ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಪೆಪ್ಪರ್ ಫ್ರೈಸ್. ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಸಂಜೆ ಆಯಿತು ಅಂದರೆ ಒಂದು ಪ್ಲೇಟ್ ಮಂಡಕ್ಕಿ ಜೊತೆಗೆ ಮಿರ್ಚಿ ಅಥವಾ ಗಿರ್ಮಿಟ್ ಇಷ್ಟೇ ಸಾಕು, ಹೊಟ್ಟೆನೂ ತುಂಬುತ್ತೆ, ಮನಸ್ಸಿಗೂ ಖುಷಿಯಾಗುತ್ತೆ. ಆದರೆ ಬೆಂಗಳೂರಲ್ಲಿ ಇದನ್ನು ತಿನ್ನಬೇಕು ಅಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ 10-15 ಕಿಲೋಮೀಟ್ರ್ ದೂರ ಹೋಗಬೇಕು. ಅಷ್ಟು ಹೋಗ್ಬಿಟ್ಟು ನಾವು ಟೇಸ್ಟ್ ಮಾಡಿದ್ರೂ ನಮ್ಮ ಊರಿನ ಟೇಸ್ಟು ನಮಗೆ ಸಿಗಲ್ಲ. ಹಾಗಾಗಿ ಮನೆಯಲ್ಲೇ ಈ ಟೇಸ್ಟಿ ಮ್ಯಾಂಗೋ ಗಿರ್ಮಿಟ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಖತ್ತಾಗಿತ್ತು, ಟೇಸ್ಟಿಯಾಗಿತ್ತು. ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಈ ಥರ ಲೈಟಾದ ಸಾಫ್ಟ್ ಮಂಡಕ್ಕಿ 1 ಲೀಟರ್ ತೊಗೊಂಡಿದ್ದೀನಿ. 2-3 ಸಣ್ಣಗೆ ಹೆಚ್ಚಿದ ಈರುಳ್ಳಿ, 2 ಸಣ್ಣಗೆ ಹೆಚ್ಚಿದ ಟೊಮೊಟೊ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 3-4 ಮೆಣಸಿಕಾಯನ್ನ ಹೆಚ್ಕೊಂಡು ಇಟ್ಕೊಂಡಿದ್ದೀವಿ. 1/2 ಟೀ ಸ್ಪೂನ್ ಜೀರಿಗೆ, 1/2 ಟೀ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀವಿ. 1 ಮ್ಯಾಂಗೋನ ತುರಿದಿಟ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಅಥವಾ ಪುಟಾಣಿಯನ್ನು ಪೌಡರ್ ಮಾಡ್ಕೋಬೇಕು. 1 ಚಿಟಿಕೆ ಇಂಗು, 1/2 ಟೀ ಸ್ಪೂನ್ ಅರಿಶಿಣ ತೊಗೊಂಡಿದ್ದೀವಿ. 2 ಟೀ ಸ್ಪೂನ್ ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀವಿ. ಈಗ ಗಿರ್ಮಿಟ್ಗೆ ಬೇಕಾಗಿರುವ ಒಗ್ಗರಣೆಯನ್ನು ಮಾಡುವ ವಿಧಾನವನ್ನು ನೋಡೋಣ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳಿ. ಇವಾಗ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಳಿ. 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಟೊಮೊಟೊ ಸೇರಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇವಾಗ 2-3 ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿಗಳನ್ನು ಸೇರಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಅರಿಶಿಣ ಪುಡಿ ಮತ್ತು ಇಂಗನ್ನು ಸೇರಿಸ್ಕೊಳ್ಳಿ. ಇವಾಗ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೋಬೇಕು. ಹುಣಸೆಹಣ್ಣನ್ನು ನೀರಲ್ಲಿ 5-10 ನಿಮಿಷಗಳ ಕಾಲ ನೆನೆಸಿಟ್ರೆ ಚೆನ್ನಾಗಿ ಹುಳಿ ಬರುತ್ತೆ. ಮಾವಿನಕಾಯಿ ಹುಳಿ, ಬೆಲ್ಲದ ಸಿಹಿ, ಹಸಿಮೆಣಸಿನಕಾಯಿ ಖಾರ, ಕ್ರಂಚಿ ಮಂಡಕ್ಕಿ, ಹುಣಸೆಹಣ್ಣಿನ ಹುಳಿ ಎಲ್ಲ ಸೇರಿ ತುಂಬ ಡಿಫ್ರೆಂಟ್ ಆ್ಯಂಡ್ ಸೂಪರ್ ಟೇಸ್ಟ್ ಕೊಡುತ್ತೆ. ಸಖತ್ತಾಗಿರುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು 4-5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಈಗ ಬೆಲ್ಲವನ್ನು ಸೇರಿಸೋಣ. ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಲಿಡ್ಡನ್ನು ಮುಚ್ಚಿ 4-5 ನಿಮಿಷಗಳ ಕಾಲ ಚೆನ್ನಾಗಿ ಒಗ್ಗರಣೆ ಬೆಂದ ಮೇಲೆ ಇದಕ್ಕೆ ತುರಿದಿಟ್ಟ ಮಾವಿನಕಾಯನ್ನು ಸೇರಿಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೋಬೇಕು. ನಂತರ ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡಿ ಇದಕ್ಕೆ ಬೇಕಾದಷ್ಟು ಮಂಡಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಂಡಕ್ಕಿಯನ್ನು ಚೆನ್ನಾಗಿ ಒಗ್ಗರಣೆ ಜೊತೆ ಕಲಿಸ್ಕೋಬೇಕು. ಈಗ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ಟೊಮೊಟೊವನ್ನು ಸೇರಿಸ್ಕೊಳ್ಳಿ. ಕಡಲೆ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿ, ನಮ್ಮ ರಾಣೆಬೆನ್ನೂರು ಸ್ಟೈಲ್ ಮ್ಯಾಂಗೋ ಗಿರ್ಮಿಟ್ ತುಂಬ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲರಿಗೂ ಇಷ್ಟವಾಗುವ ಈವ್ನಿಂಗ್ ಸ್ನ್ಯಾಕ್ಸ್ ಇದು. ಈಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುರಿದ ಹಸಿ ಮಾವಿನಕಾಯಿ ಹಾಕೋಣ. ಮತ್ತು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸೇವ್ ಹಾಕಿ ನಮ್ಮ ಮ್ಯಾಂಗೋ ಗಿರ್ಮಿಟ್ ಇನ್ನೂ ಟೆಂಪ್ಟಿಂಗ್ ಆಗಿರುತ್ತೆ.
ಅಷ್ಟೇ, ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ ಮ್ಯಾಂಗೋ ಗಿರ್ಮಿಟ್ ಈಸ್ ರೆಡಿ. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ, ಟೇಸ್ಟು ಸಹ ಅಷ್ಟೇ ಸಖತ್ತಾಗಿರುತ್ತೆ. ಮಾವಿನಕಾಯಿ ಹುಳಿ, ಬೆಲ್ಲದ ಸಿಹಿ, ಹಸಿಮೆಣಸಿನಕಾಯಿ ಖಾರ, ಕ್ರಂಚಿ ಮಂಡಕ್ಕಿ ಎಲ್ಲವೂ ಸಖತ್ ಕಾಂಬಿನೇಷನ್. ಇದನ್ನು ಸಂಜೆ ಸ್ನ್ಯಾಕ್ಸ್ ಆಗಿ ಮಿರ್ಚಿ ಅಥವಾ ಅಂಬುಡಿ ಜೊತೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ. ನಾವು ಮನೆಯಲ್ಲೇ ಮಾಡಿ ಟೇಸ್ಟ್ ಮಾಡಿದ್ವಿ. ನಿಜ ಹೇಳಬೇಕಂದ್ರೆ ಒಂದು ಬೈಟ್ ತಿಂದ ತಕ್ಷಣ ನಮ್ಮೂರಿನ ಮಂಡಕ್ಕಿ ಮಿರ್ಚಿ ಅಂಗಡಿ ನೆನಪಾಯಿತು. ಬೆಂಗಳೂರು ಅಥವಾ ಬೇರೆ ಬೇರೆ ಊರುಗಳಲ್ಲಿರೋ ನಮ್ಮ ನಾರ್ತ್ ಕರ್ನಾಟಕ ಫ್ರೆಂಡ್ಸ್, ನಿಮ್ಮೂರಿನ ಟೇಸ್ಟ್ ಮಿಸ್ ಮಾಡ್ತಿದ್ರೆ ನೀವು ಕೂಡ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ ಮೇಲೆ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು ನಮ್ಮ ಪೆಪ್ಪರ್ ಫ್ರೈಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ವೀಡಿಯೋಸ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.